ಶ್ರೀ ಕಾಶಿ ಅತ್ಯಂತ ಪ್ರಾಚೀನ ತೀರ್ಥಕ್ಷೇತ್ರ ಹಾಗೂ ವಿದ್ಯಾನಗರಿ, ಶಂಕರನ ಶಿವ ಸಾಮ್ರಾಜ್ಯದ ರಾಜಧಾನಿ. ಇದು ಸಪ್ತ ಮೋಕ್ಷದಾಯಕ ನಗರಗಳಲ್ಲಿ ಒಂದಾಗಿದೆ. ಇದನ್ನು ವಾರಾಣಸಿ, ಅವಿಮುಕ್ತ ಕ್ಷೇತ್ರ, ಮಹಾಶ್ಮಶಾನ, ಆನಂದಕಾನನ, ಬನಾರಸ್ ಮುಂತಾದ ಹೆಸರುಗಳಿಂದ ಕರೆಯುವುದುಂಟು. ಗಂಗೆಯ ದಡದಲ್ಲಿರುವ ಈ ದಿವ್ಯ ಕ್ಷೇತ್ರ ಸಮಸ್ತ ಭಾರತೀಯರಿಗೆ ಶ್ರದ್ಧಾಸ್ಥಾನವಾಗಿದೆ. ಈ ಕ್ಷೇತ್ರದಲ್ಲಿ ವಿಭಿನ್ನ ಸಂಪ್ರದಾಯದ 18,000ಕ್ಕೂ ಹೆಚ್ಚು ಮಠಗಳಿವೆ. ಈ ಎಲ್ಲ ಮಠಗಳಲ್ಲಿ ವೀರಶೈವ ಪಂಚಪೀಠಗಳಲ್ಲೊಂದಾದ ಕಾಶಿ ಜ್ಞಾನ ಸಿಂಹಾಸನದ ಜಂಗಮವಾಡಿ ಮಹಾಮಠವೇ ಪುರಾತನವಾದುದು. ಐತಿಹಾಸಿಕ ದಾಖಲೆಗಳ ಪ್ರಕಾರ 6ನೇ ಶತಮಾನಕ್ಕಿಂತಲೂ ಇದು ಪ್ರಾಚೀನವೆಂಬುದು ಸಂಶೋಧಕರ ಅಭಿಮತ. ದೂರ್ವಾಸನ ಕಡುಕೋಪವನ್ನು ದೂರ ಮಾಡಿ ಆತನಿಗೆ ಜ್ಞಾನಾಮೃತವನ್ನು ಮನದಣಿಯೇ ಉಣಿಸಿದ ಈ ಜ್ಞಾನಪೀಠದ ಹಾಗೂ ಆ ಪೀಠಾಚಾರ್ಯರ ಮಹಿಮೆ ಅಪಾರ. ಬನ್ನಿ, ಈ ಪೀಠ ಪರಂಪರೆಯ ಯಶೋಗಾಥೆಯನ್ನು ಆಲಿಸೋಣ. ಪಂಚಾನನ ತನೂದ್ಭೂತಾ ಪಂಚಾಕ್ಷರಮನೂಪಮಾನ್ ಪಂಚಸೂತ್ರಕೃತೋ ವಂದೇ ಪಂಚಾಚಾರ್ಯಾನ್ ಜಗದ್ಗುರೂನ್ ವಿಶ್ವೇಶಲಿಂಗ ಸಂಭೂತಂ ವಿಶ್ವವಿದ್ಯಾ ವಿಬೋಧಕಂ ವಿಶ್ವವಂದ್ಯಂ ಸದಾ ವಂದೇ ವಿಶ್ವಾರಾಧ್ಯಂ ಜಗದ್ಗುರುಂ. ಕೇಳಿರಿ ಶರಣರೇ ನೀವು, ಕೇಳಿರಿ ಕೇಳಿರಿ ಶರಣರೇ ನೀವು ಕಾಶಿ ಪೀಠದ ಇತಿಹಾಸವನ್ನು. ಕೇಳಿರಿ ಕೇಳಿರಿ ಶರಣರೇ ನೀವು ಕಾಶಿ ಪೀಠದ ಇತಿಹಾಸವನ್ನು. ವಿಶ್ವಾರಾಧ್ಯರು ಸ್ಥಾಪಿಸಿದಂಥ ಜ್ಞಾನಪೀಠದ ಈ ಕಥೆಯನ್ನು. ವಿಶ್ವಾರಾಧ್ಯರು ಸ್ಥಾಪಿಸಿದಂಥ ಜ್ಞಾನಪೀಠದ ಈ ಕಥೆಯನ್ನು. ಜ್ಞಾನಪೀಠದ ಈ ಕಥೆಯನ್ನು ನಯನ ಮನೋಹರ ಕಾಶಿ ನಗರವ ಕಟ್ಟಿದ ರಾಜನೆ ದಿವೋದಾಸನು. ಸಾಕ್ಷಾತ್ ಶಿವನೇ ಬಂದು ನೆಲೆಸಿದ ಜ್ಯೋತಿರ್ಲಿಂಗದ ರೂಪಿನಲ್ಲಿ. ಸಾಕ್ಷಾತ್ ಶಿವನೇ ಬಂದು ನೆಲೆಸಿದ ಜ್ಯೋತಿರ್ಲಿಂಗದ ರೂಪಿನಲ್ಲಿ. ಶಿವನೇ ಬಂದು ನೆಲೆಸಿದ ಜ್ಯೋತಿರ್ಲಿಂಗದ ರೂಪಿನಲ್ಲಿ. ಕೋಟಿ ದೇವ ಸಮೂಹ ಶಿವನ ಜೊತೆಯಲ್ಲಿ ನೆಲೆಸಿಹರಿಲ್ಲಿ. ಭೂ ಕೈಲಾಸ ಖ್ಯಾತಿಯ ಪಡೆದು ಪಾವನವಾಯಿತು ವಾರಣಾಸಿ. ಕೈಲಾಸ ಖ್ಯಾತಿಯ ಪಡೆದು ಪಾವನವಾಯಿತು ವಾರಣಾಸಿ. ಖ್ಯಾತಿಯ ಪಡೆದು ಪಾವನವಾಯಿತು ವಾರಣಾಸಿ. ಗಂಗೆ ತವ ದರ್ಶನಾನ್ ಮುಕ್ತಿ. ಗಂಗೆ ತವ ದರ್ಶನಾನ್ ಮುಕ್ತಿ. ಗಂಗೆ ತವ ದರ್ಶನಾನ್ ಮುಕ್ತಿ.
ಶಿವನ ಜಟೆಯಿಂದಿಳಿದ ಗಂಗೆಯು ಪ್ರವಹಿಸುತ್ತಿಹಳು ಕಾಶಿಯಲಿ. ಶಿವನ ಜಟೆಯಿಂದಿಳಿದ ಗಂಗೆಯು ಪ್ರವಹಿಸುತ್ತಿಹಳು ಕಾಶಿಯಲಿ. ಭಾಗೀರಥಿಯ ತೀರದ ಕಾಶಿಯು, ಭಾಗೀರಥಿಯ ತೀರದ ಕಾಶಿಯು ಪುಣ್ಯಕ್ಷೇತ್ರವು ಪಾವನ ತೀರ್ಥವು, ಪುಣ್ಯಕ್ಷೇತ್ರವು ಪಾವನ ತೀರ್ಥವು, ಪುಣ್ಯಕ್ಷೇತ್ರವು ಪಾವನ ತೀರ್ಥವು. ಅಸಾರೇ ಖಲು ಸಂಸಾರೇ ಸಾರಮೇತಚ್ಚತುಷ್ಟಯಂ. ಕಾಶ್ಯಾಂ ವಾಸಃ ಗಂಗಾಂಬಃ ಆತಿಥ್ಯಂ ಶಿವಪೂಜನಂ. ಕಾಶ್ಯಾಂ ಮರಣಾನ್ಮೋಕ್ಷಃ, ಕಾಶ್ಯಾಂ ಮರಣಾನ್ಮೋಕ್ಷಃ, ಕಾಶ್ಯಾಂ ಮರಣಾನ್ಮೋಕ್ಷಃ. ಸಾಹಿತ್ಯ ಸಂಗೀತ ಕಲೆಗಳ ಆಗರ ನಮ್ಮಯ ಸುಂದರ ಕಾಶಿ ನಗರ. ಸಾಹಿತ್ಯ ಸಂಗೀತ ಕಲೆಗಳ ಆಗರ ನಮ್ಮಯ ಸುಂದರ ಕಾಶಿ ನಗರ. ವಿದ್ಯಾನಗರಿ ಬಿರುದನ್ನು ಪಡೆದು ಖ್ಯಾತವಾಗಿದೆ ಈ ಭುವಿಯಲ್ಲಿ. ವಿದ್ಯಾನಗರಿ ಬಿರುದನ್ನು ಪಡೆದು ಖ್ಯಾತವಾಗಿದೆ ಈ ಭುವಿಯಲ್ಲಿ. ವಿದ್ಯಾನಗರಿ ಎಂದು ಖ್ಯಾತವಾಗಿದೆ ಈ ಭುವಿಯಲ್ಲಿ. ಕೈಲಾಸ ಕಾಶಿಯಲ್ಲೇ ಜ್ಞಾನಪೀಠವು ಸ್ಥಾಪಿತವಾಯಿತು. ಭೂಕೈಲಾಸ ಕಾಶಿಯಲ್ಲೇ ಜ್ಞಾನಪೀಠವು ಸ್ಥಾಪಿತವಾಯಿತು. ಭಕ್ತ ಜನರ ಅವಗಾಹನೆಗೆಂದೇ ತಿಳಿಸುವೆ ಅದರ ಚರಿತೆಯನ್ನು. ಭಕ್ತ ಜನರ ಅವಗಾಹನೆಗೆಂದೇ ತಿಳಿಸುವೆವದರ ಚರಿತೆಯನು. ಭಕ್ತರ ಅವಗಾಹನೆಗೆಂದೇ ತಿಳಿಸುವೆ ಅದರ ಚರಿತೆಯನ್ನು. ಧರೆಯಲ್ಲಿ ತುಂಬಿದ ಅಶಾಂತಿ ಅಳಿಸಲು ಪರಶಿವನ ಈಶಾನ ಮುಖದಿಂದ. ಧರೆಯಲ್ಲಿ ತುಂಬಿದ ಅಶಾಂತಿ ಅಳಿಸಲು ಪರಶಿವನ ಈಶಾನ ಮುಖದಿಂದ. ಶ್ರೀ ವಿಶ್ವೇಶ್ವರ ಜ್ಯೋತಿರ್ಲಿಂಗದಿ ಉದ್ಭವಿಸಿದರು ವಿಶ್ವಾರಾಧ್ಯರು. ಶ್ರೀ ವಿಶ್ವೇಶ್ವರ ಜ್ಯೋತಿರ್ಲಿಂಗದಿ ಉದ್ಭವಿಸಿದರು ವಿಶ್ವಾರಾಧ್ಯರು. ಜ್ಯೋತಿರ್ಲಿಂಗದಿ ಉದ್ಭವಿಸಿದರು ವಿಶ್ವಾರಾಧ್ಯರು. ಈಶಾನೇಶಾನ ವಕ್ತ್ರಾಬ್ಜ ಸಂಭವಂ ಪ್ರಮಥ ಪ್ರಿಯಂ. ಕೈಲಾಸೇ ವಿಶ್ವಕರ್ಣಾಖ್ಯಂ ಕೃತೆ ಪಂಚಾಕ್ಷರಾಹ್ವಯಂ. ಜನತೆಯ ಅಜ್ಞಾನ ನೀಗಿಸಲು ವೀರಶೈವ ಧರ್ಮ ಸ್ಥಾಪಿಸಲು. ಜನತೆಯ ಅಜ್ಞಾನ ನೀಗಿಸಲು ವೀರಶೈವ ಧರ್ಮ ಸ್ಥಾಪಿಸಲು. ಯುಗ ಯುಗದಲ್ಲೂ ಅವತರಿಸಿದರು ವಿಶ್ವ ಜಗದ್ಗುರು ವಿಶ್ವಾರಾಧ್ಯರು. ಯುಗ ಯುಗದಲ್ಲೂ ಅವತರಿಸಿದರು ವಿಶ್ವ ಜಗದ್ಗುರು ವಿಶ್ವಾರಾಧ್ಯರು. ಯುಗ ಯುಗದಲ್ಲೂ ಅವತರಿಸಿದರು ವಿಶ್ವ ಜಗದ್ಗುರು ವಿಶ್ವಾರಾಧ್ಯರು. ತ್ರೇತಾಯಾಂ ಪಂಚವಕ್ತ್ರಾಖ್ಯಂ